ಪ್ರಪಂಚ. ಶಾಲಿವಾಹನ ಶಕೆ ಮೂವಿ ಡೈರೆಕ್ಟರ್ ಆ್ಯಂಡ್ ಹೀರೋ ನಮ್ಮ ಜೊತೆ ಇದ್ದಾರೆ, ಸೊ ಅವ್ರ ಜೊತೆ ಮಾತಾಡೋಣ ಬನ್ನಿ. ಹಾಯ್ ಸರ್. ಹಾಯ್, ಥ್ಯಾಂಕ್ ಯು ಸರ್. ಈ ಮೂವಿನಲ್ಲಿ ನೀವೇ ಡೈರೆಕ್ಟ್ ಮಾಡಿದ್ದೀರಾ ಆ್ಯಂಡ್ ಹೀರೋಗೆ ಹ್ಯಾಕ್ ಮಾಡಿದ್ದೀರಾ, ಸೊ ಅದು ಎಕ್ಸ್ಪೀರಿಯನ್ಸ್ ಏನು ಅನಿಸ್ತು, ಎರಡೂ ನೀವು ಹೆಂಗೆ ಫೇಸ್ ಮಾಡಿದ್ರಿ? ಮ್ಯಾಮ್, ಅದೇ ಏನಂದರೆ ಇದು ಕಂಟೆಂಟ್ ಓರಿಯೆಂಟೆಡ್ ಫಿಲಮು, ಸೊ ಹೀರೋ ಅಂತ ಬರಲ್ಲ, ಕನ್ಸಿಡರ್ ಆಗಲ್ಲ. ಈಗ ನಾವು ಟ್ರೈಲರಲ್ಲಿ ನೋಡ್ದಂಗೆ ಒಂದು 4 ಜನ ಹುಡುಗರ ಕತೆ ಥರ ನಡೆಯುತ್ತೆ. ಹೆಂಗೆ ಬ್ಯಾಲೆನ್ಸ್ ಮಾಡಿದ್ದು ಅನ್ನೋದು ಬಂತು ಅಂದಾಗ, ನನ್ನ ಫಸ್ಟ್ ಫಿಲಮ್ ನಂದು ಒಂದು ಕತೆ ಹೇಳ ಅಂತ ನನ್ನ ಸಿನಿಮಾದಲ್ಲಿ ಆಲ್ರೆಡಿ ಅದರಲ್ಲಿ 5 ಕಥೆಯಲ್ಲಿ ನಾನು ಒಂದು ಕತೆಯಲ್ಲಿ ಆ್ಯಕ್ಟ್ ಮಾಡಿದ್ದೆ. ಸೊ ಅಲ್ಲಿಂದ ಎಕ್ಸ್ಪೀರಿಯನ್ಸ್ ಅಂತ ಅನ್ಕೊಬೋದು. ಆಗ ಒಂದು 15 ಮಿನಿಟ್ಸ್ ಮಾಡಿದ ಪ್ರಯತ್ನ ಈಗ ಒಂದು 2 ಅವರ್ 20 ನಿಮಿಷ ಥರ ಬಂದು ಕಂಪ್ಲೀಟ್ ಸಿನಿಮಾನ ಪ್ಲ್ಯಾನ್ ಮಾಡಿದ್ದು. ಸೊ ಶೂಟ್ ಮಾಡಿದ್ದೆಲ್ಲ ನಮ್ಮೂರೇ ಆಗಿರೋದ್ರಿಂದ, ಆಮೇಲೆ ಟೆಕ್ನಿಕಲ್ ಡಿಪಾರ್ಟ್ಮೆಂಟಲ್ಲಿ ಈಗ ನಮ್ಮ ಜೊತೆ ಇದ್ದವರೆಲ್ಲ ಈ ಥರ ಒಂದು ದೊಡ್ಡ ಟೀಮ್ ಇದ್ದಾಗ ಅದು ಯಾವುದೂ ಅಂದರೆ ಚಾಲೆಂಜಿಂಗ್ ಅನ್ನೋ ಥರ ಅನಿಸ್ಲಿಲ್ಲ ಅಂತ. ಸರ್, ಈ ಮೂವಿ ಮೂಲಕ ನೀವು ಏನು ಸಂದೇಶನ ಹೇಳಕ್ಕೆ ಹೊರಟಿದ್ದೀರಾ? ಮ್ಯಾಮ್, ಅದೇ ಆ್ಯಕ್ಚುಲಿ ತುಂಬ ಒಳ್ಳೆ ಪಂಚತಂತ್ರ ಮಾರಲ್ ಸ್ಟೋರಿ ಥರ ಇರುತ್ತೆ. ಅಂದರೆ ಲಾಸ್ಟಲ್ಲಿ ಅರ್ಥ ಮಾಡ್ಕೋತೀವಿ ಅನ್ನೋ ಥರ ಬಂತು ಅಂದರೆ ಒಂದು ಮಾರಲ್ ಸ್ಟೋರಿ ಇದೆ ಫಿಲಮಲ್ಲಿ. ಟೈಮ್ ಅನ್ನೋದು ಎಕ್ಸಾಂಪಲ್, ಅವಾಗಲೇ ನಮ್ಮವರೆಲ್ಲ ಮಾತಾಡ್ತಾ ಇದ್ರಲ್ಲ, ಆ ಥರ ತುಂಬ ಕಾಸ್ಟ್ಲಿ ಅದು ಟೈಮು. ಅಂದರೆ ಈಗೇನೋ ಒಂದು ಸನ್ನಿವೇಶ ಆಗುತ್ತೆ, ಅದನ್ನು ಸರಿ ಮಾಡ್ಕೊಳ್ಳೋಕೆ ಚಾನ್ಸ್ ಸಿಕ್ಕಿದ್ರೆ ಅಂತ ಪ್ರತಿಯೊಬ್ಬರಿಗೂ ಅನಿಸಿರುತ್ತೆ. ಇನ್ ಕೇಸ್ ಸಿಕ್ಕೇ ಬಿಡ್ತು ಅಂದ್ಕೊಳ್ಳೋಣ. ಈಗ ಎಕ್ಸಾಂಪಲ್, ನಾನೇನೋ ಒಂದು ತಪ್ಪು ಮಾಡಿದೆ, ಆ ಟೈಮ್ನ ನಾನು ವಾಪಸ್ ಹೋಗಿ ಅದನ್ನ ಸರಿ ಮಾಡ್ಕೊಬೋದು ಅನ್ನೋ ಥರ ಸಿಕ್ಕಿದಾಗ ಏನೇನೆಲ್ಲ ಮಾಡ್ತಾನೆ ಮನುಷ್ಯ, ಏನೇನೆಲ್ಲ ಹೋಗುತ್ತೆ, ಅದು ಅಪ್ ಟು ಎಲ್ಲಿವರೆಗೂ ಮನುಷ್ಯನ ಆಸೆಗಳು ಎಲ್ಲಿವರೆಗೂ ಇರುತ್ತೆ. ಸೊ ಈ ಥರ ಒಂದು ಒಳ್ಳೆ ಮಾರಲ್ ಸ್ಟೋರಿ ಸಿಗುತ್ತೆ ಮ್ಯಾಮ್ ಲಾಸ್ಟಲ್ಲಿ ಒಂದು ಮೆಸೇಜ್ ಅಂದರೆ. ಆಮೇಲೆ ಅದೇ ಈಗ ಪ್ಲಾನಿಟೇರಿಯಮಲ್ಲೆಲ್ಲ ಒಂದು ಲುಕ್ ಆ್ಯಂಡ್ ಫೀಲ್ ನಮಗೇನು ಹೊಸ ಥರ ಫೀಲ್ ಅನಿಸುತ್ತೆ, ಆ ಥರ ಈ ಒಂದು SLC ಒಳಗಡೆ ಇರೋ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ ಅಂತ ನನಗೆಲ್ಲೋ ಒಂದು ಕಡೆ ಒಂದು ಕಾನ್ಫಿಡೆನ್ಸ್. ಅಂದರೆ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ನಮ್ಮ ಟೈಮ್ಗಳಲ್ಲಿ ನಾವೆಲ್ಲ ನೋಡಿದ್ವಿ ಫಿಲಮ್ಗಳನ್ನ. ಸೊ ಈಗ ಎಕ್ಸಾಂಪಲ್ ಒಂದು ಪ್ರಚಂಡ ಕುಳ್ಳ, ಈ ಥರ ಮ್ಯಾಜಿಕ್ ಅಜ್ಜಿ, ಇವೆಲ್ಲ ನಾವೇನು ನೋಡಿದ್ವಲ್ಲ, ಅದು ತುಂಬ ಹಿಂದೆ ಆಗೋಯ್ತು. ಹಳೇದನ್ನು ಹೇಳ್ತೀವಿ ಅಂದರೆ ಎಕ್ಸಾಂಪಲ್, ಈಗ ಇತ್ತೀಚಿನ ದಿನಗಳಲ್ಲೇ ಈಗ ಕಲ್ಕಿ, ಹನುಮಾನ್, ಇವೆಲ್ಲ ಈ ಥರ ಸಿನಿಮಾಗಳು ನೋಡಬೇಕು ಅನ್ನೋ ಥರ ಆಡಿಯನ್ಸೇ ಅದೊಂದು ಬೇರೆ ಕ್ಯಾಟಗರಿ ಇದೆ. ಸೊ ಅಂಥವರೆಲ್ಲ 100% ಶಾಲಿವಾಹನ ಶಕೆನ ತುಂಬ ಎಂಜಾಯ್ ಮಾಡ್ತಾರೆ, ಇಷ್ಟಪಟ್ಟು ಎಂಜಾಯ್ ಮಾಡ್ತಾರೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.